ಇಲ್ಲಿನ ಜನರಿಗೆ ನಗಾರಿಯೇ ದೇವರು ಶ್ರೀಯುತ ವೆಂಕಟರಮಣನೇ ಆರಾಧ್ಯ ದೈವ. ನಾವಿವತ್ತಿದ್ದೀವಿ ನಮ್ಮ ಹಾಸನದ ದುದ್ದ ಹೋಬಳಿಯ ಹೆರಗು ಗ್ರಾಮದಲ್ಲಿ. ಇವತ್ತು ಇಲ್ಲಿ ಶ್ರೀ ದುಬ್ಬಪ್ಪ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಜೊತೆಗೆ ಗೋಪುರದ ಉದ್ಘಾಟನೆ ನಡೀತಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಶ್ರೀನಿವಾಸ ಕಲ್ಯಾಣ ತುಂಬ ಅದ್ಭುತವಾಗಿ ನಡೆದಿದೆ. ಈ ಶ್ರೀನಿವಾಸ ಕಲ್ಯಾಣ ಹೇಗಿತ್ತು, ಉದ್ಘಾಟನೆ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ದುಬ್ಬಪ್ಪ ದೇವರು ಅಂದರೆ ಸಾಕ್ಷಾತ್ ವಿಷ್ಣುವಿನ ಒಂದು ರೂಪ. ವಿಷ್ಣು ಏನಾಗುತ್ತೆ ಅಂದರೆ ಸಾವಿರಾರು ಅವತಾರಗಳನ್ನ ಎತ್ತಿದ್ದಾರೆ. ಆ ಸಾವಿರಾರು ಅವತಾರಗಳೇ ಈ ದುಬ್ಬಪ್ಪನ ಒಂದು ಅವತಾರ. ಈ ದುಬ್ಬಪ್ಪ ಹೇಗೆ ಉಗಮ ಆಯಿತು, ಯಾವಾಗ ದುಬ್ಬಪ್ಪ ಸಿಕ್ಕಿತ್ತು ಅಂದರೆ ಒಂದು ಕಥೆ ಇದೆ. ಹಿಂದಿನ ಒಂದು 80 ವರ್ಷಗಳ ಹಿಂದೆ ಒಂದು ಮರದಲ್ಲಿ 2 ನಗಾರಿಗಳನ್ನೇ ಅದಕ್ಕೆ ಯಾರೋ ಹೋಗಿದ್ರಂತೆ. ಹೋದಂಥ ಸಂದರ್ಭದಲ್ಲಿ ನಮ್ಮ ತಾತಂದಿರು ಏನು ಮಾಡಿದರು, ಆ ನಗಾರಿಗಳನ್ನ ತಂದು ಮನೇಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಅದನ್ನು ದುಬ್ಬಪ್ಪ ಅಂತ ಹೆಸರನ್ನು ಸಹ ನಾಮಕರಣ ಮಾಡಿದರು. ಶಾಸ್ತ್ರ ಕೇಳಿದಾಗ ದುಬ್ಬಪ್ಪ ಹೇಗೆ ಬಂತು ಅಂದರೆ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತಲೂ ಸಹ ಹೇಳಿರ್ತಾರೆ. ಹಾಗೆಯೇ ಈ ದುಬ್ಬಪ್ಪನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಕಷ್ಟಗಳು ಸಹ ಎದುರಾಯಿತು. ದೇವಸ್ಥಾನ ಕಟ್ಟಬೇಕು ಅಂತ ತುಂಬ ದಿವಸದಿಂದ ಕಷ್ಟಪಟ್ಟರು. ಹೆಚ್ಚು ಕಡಿಮೆ 80 ವರ್ಷಗಳ ಇತಿಹಾಸದಲ್ಲಿ ಈ ದೇವಸ್ಥಾನದ ಕಟ್ಸೋಕ್ಕೆ ತುಂಬ ಕಷ್ಟಕರ ಕಾಲದಲ್ಲೂ ಸಹ ಕಟ್ಟಿಸಿದ್ರು. ಹಾಗೆಯೇ ಇದು ಎಲ್ಲರ ಮನೆಯವ್ರಿಗೂ ಸಹ ತುಂಬ ತೊಂದರೆಯನ್ನು ಕೊಡ್ತಕ್ಕಂಥ ದೇವರಾಗಿತ್ತು ಆ ಟೈಮಲ್ಲಿ. ಆಗ ಎಲ್ಲರೂ ಸಹ ಕಷ್ಟಗಳನ್ನ ಅರಿತು ಎಲ್ಲರೂ ಏನಾದ್ರು ಮಾಡಿ ಇದನ್ನು ಕಟ್ಟಿಸ್ಬೇಕು ಅಂತ ತುಂಬ ಶ್ರಮಪಟ್ಟು ದೇವಸ್ಥಾನ ಕಟ್ಟಿಸಿದ್ರು. ಕಲ್ಯಾಣೋತ್ಸವನೂ ಸಹ ಮಾಡಿಸಿದ್ರು, ಕುಂಭಾಭಿಷೇಕನೂ ಸಹ ಮಾಡಿಸಿದ್ರು. ಹೀಗಾಗಿ ವಿಷ್ಣುವಿನ ಒಂದು ರೂಪ ಈ ದುಬ್ಬಪ್ಪ ಅಂತ ಸಹ ಹೇಳ್ಬೋದು. ಎರಗಿನ ವಿಶೇಷ ಏನು ಅಂತ ಅಂದರೆ ಇಲ್ಲಿ ಎರಗುನಲ್ಲೂ ಸಹ ವಿಷ್ಣುವಿನ ಅವತಾರದ ದೇವಸ್ಥಾನ ಬೇಕಾದಷ್ಟುಗಳಿದೆ, ಸುಮಾರಿದೆ. ಹಾಗೆಯೇ ಲಕ್ಷ್ಮೀ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ವಿಷ್ಣು ಯಾವ ಥರ ರೂಪದಲ್ಲಿದ್ದಾರೆ ಅಂದರೆ ಉಗ್ರ ನರಸಿಂಹ, ಕೀರ್ತಿನಾರಾಯಣ, ಲಕ್ಷ್ಮೀ ಜನಾರ್ದನ, ಹಾಗೆಯೇ ಯೋಗ ನರಸಿಂಹ, ಇವೆಲ್ಲ ಸಹ ವಿಷ್ಣುವಿನ ಅವತಾರಗಳು. ಈ ಎರಗುನ ವಿಶೇಷತೆ ಎಲ್ಲ ಜನರು ಸಹ ಇಲ್ಲಿ ಸೇರಿದರು. ಎಲ್ಲ ದೇವಸ್ಥಾನಗಳು ಸಹ ಒಳ್ಳೊಳ್ಳೆ ಪೂಜೆಗಳು ಸಹ ನಡೀತಾ ಇರ್ತವೆ. ಹಾಗೆಯೇ ಪ್ರತಿ ಹಳ್ಳಿಯಿಂದಲೂ ಸಹ ಜನ ಆಗಮಿಸ್ತಾ ಇರ್ತಾರೆ. ಪ್ರತಿ 2-3 ವರ್ಷಕ್ಕೊಮ್ಮೆ ಒಂದು ಜಾತ್ರೆಗಳು ಸಹ ನಡೆಯುತ್ತಾ ಇರುತ್ತೆ. ಇಂಥ ಸಂದರ್ಭ ತುಂಬ ಸಡಗರದಿಂದ ಜಾತ್ರೆಯನ್ನು ಆಚರಿಸ್ತಾರೆ. ಇಲ್ಲಿ ವಿಶೇಷ ಅಂದರೆ ಕಲೆ ಆಗಲಿ, ಸಾಹಿತ್ಯದಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ ಸಹ ತುಂಬ ಮುಂದುವರೆದಂತಹ ಊರು ಈ ಎರಗು ಗ್ರಾಮ. ಒಂಥರ ಮಾದರಿ ಗ್ರಾಮ ಇದ್ದಂಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ಯಾದಾನ ಮಾಡತಕ್ಕಂತಹ ಒಂದು ಸೇವೆಯನ್ನು ಮಾಡಲಾಗಿದೆ. ಅದಕ್ಕೆ ಮುಂಚೆ ಸ್ವಾಮಿಯವರಿಗೆ ವಿವಾಹ ಕಂಕಣ ಅಂದರೆ ನಮ್ಮೆಲ್ಲರ ಒಂದು ಪ್ರಾರ್ಥನೆಯನ್ನ ಶ್ರೀನಿವಾಸ ಕಲ್ಯಾಣ ನೋಡಿದ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ ಅಂತಾರೆ. ಹಾಗಾದರೆ ವಿಡಿಯೋ ಪೂರ್ತಿ ನೋಡಿರೋ ನಿಮಗೂ ಒಳ್ಳೆಯದೇ ಆಗುತ್ತೆ. ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಸನ್ಮಂಗಳವನ್ನೇ ಮಾಡಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.